5ನೇ ತರಗತಿ ವಿಷಯ ಕನ್ನಡ ಪಾಠ 3 ಸುಳ್ಳು ಹೇಳಬಾರದು ಭಾಗ 2. ಹಿಂದಿನ ತರಗತಿಯಲ್ಲಿ ಕೆಲವು ದಿನಗಳಲ್ಲಿ ಉದಯಿಸುವ ಸೂರ್ಯನನ್ನು ಕಪ್ಪಾದ ಮೋಡಗಳು ಮರೆಮಾಡುತ್ತಿದ್ದುದರಿಂದ ಸೂರ್ಯ ಕಾಣದೆ ಅಮ್ಮ ಉಪವಾಸವನ್ನು ಮುಂದುವರಿಸುತ್ತಿದ್ದಳು. ಅಂತಹ ದಿನಗಳಲ್ಲಿ ಹಸಿವಿನಿಂದ ಅಮ್ಮ ಕಷ್ಟಪಡುವುದು ಮೋನು ಪಾಪುವಿಗೆ ಬೇಸರವನ್ನುಂಟು ಮಾಡುತ್ತಿತ್ತು. ಇಷ್ಟನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದೆವು. ಮುಂದಿನ ಭಾಗ. ಮೋನು ಪಾಪುವಿಗೆ 5 ವರ್ಷ ತುಂಬಿದ ದಿನ ಅವನಿಗೆ ಹೊಸ ಬಟ್ಟೆ ಹೊಲಿಸುತ್ತಿದ್ದರು. ಮನೆಯಲ್ಲಿ ಸಿಹಿ ಊಟ ತಯಾರಿಸುತ್ತಿದ್ದರು. ಮೋನು ಪಾಪು ಸಿಹಿ ಊಟ ಮಾಡಿ ಹೊಸ ಬಟ್ಟೆ ಧರಿಸುವ ಆತುರದಿಂದ ಇದ್ದನು. ಮೋನು ಪಾಪುವಿಗೆ 5 ವರ್ಷ ತುಂಬಿದ ದಿನ ಅವನಿಗೆ ಹೊಸ ಬಟ್ಟೆ ಹೊಲಿಸುತ್ತಿದ್ದರು. ಮನೆಯಲ್ಲಿ ಸಿಹಿ ಊಟ ತಯಾರಿಸುತ್ತಿದ್ದರು. ಮೋನು ಪಾಪು ಸಿಹಿ ಊಟ ಮಾಡಿ ಹೊಸ ಬಟ್ಟೆ ಧರಿಸುವ ಆತುರದಿಂದ ಇದ್ದನು. ಮೋನು ಪಾಪುವಿಗೆ 5 ವರ್ಷ ತುಂಬಿದ ದಿನ ಅಂದರೆ ಹುಟ್ಟದ ಹಬ್ಬದ ದಿನ ಅವನಿಗೆ ಹೊಸ ಬಟ್ಟೆಯನ್ನು ಹೊಲಿಸ್ತಾ ಇದ್ರು. ಮನೆಯಲ್ಲಿ ಸಿಹಿ ಅಡಿಗೆಯನ್ನು ತಯಾರು ಮಾಡ್ತಾ ಇದ್ರು. ಮೋನು ಪಾಪು ಸಿಹಿ ಊಟವನ್ನು ಮಾಡಿ ಹೊಸ ಬಟ್ಟೆ ಧರಿಸುವ ಅಂದರೆ ಹಾಕ್ಕೊಳ್ಳೋದು, ಹೊಸ ಬಟ್ಟೆಯನ್ನು ಹಾಕ್ಕೊಳ್ಳುವ ಆತುರದಲ್ಲೇ ಇದ್ದನು. ಆದರೆ ಅಂದು ಮುಂಜಾನೆ ಅನಿರೀಕ್ಷಿತವಾಗಿ ಮಳೆ ಸುರಿದಿತ್ತು. ಪೂರ್ವ ದಿಕ್ಕಿನ ಆಕಾಶದಲ್ಲಿ ಕವಿದಿರುವ ಕಪ್ಪು ಮೋಡಗಳು ಸೂರ್ಯನನ್ನು ಮರೆಮಾಡಿದ್ದವು. ಕಳೆದ 2 ದಿನಗಳಿಂದ ಜ್ವರ ಬರುತ್ತಿರುವ ಕಾರಣದಿಂದ ಅಮ್ಮ ಒಳಗಿನ ಕೋಣೆಯಲ್ಲಿ ಮಲಗಿದ್ದಳು. ಆದರೂ ವ್ರತದಲ್ಲಿರುವ ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡಲು ಒಪ್ಪುವುದಿಲ್ಲ ಎಂಬುದು ಮೋನು ಪಾಪುವಿಗೆ ಗೊತ್ತಿತ್ತು. ಗಮನವಿಟ್ಟು ಓದಿ ನೋಡಿ. ಕಪ್ಪು ಮೋಡಗಳು ಸೂರ್ಯನನ್ನು ಕಾಣದಂತೆ ಮರೆಮಾಡಿರುವಂತಹ ಚಿತ್ರವನ್ನು ನೀವು ಗಮನಿಸಿ ಇಲ್ಲಿ. ಆದರೆ ಅಂದು ಮುಂಜಾನೆ ಅಂದರೆ ಬೆಳಗಿನ ಜಾವ ಅನಿರೀಕ್ಷಿತವಾಗಿ ಅಂದರೆ ಇದ್ದಕ್ಕಿದ್ದ ಹಾಗೆ ಮಳೆ ಸುರಿದಿತ್ತು, ಅಂದರೆ ಮಳೆ ಬಂದಿತ್ತು. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟುತ್ತಾನೆ? ಪೂರ್ವದಲ್ಲಿ. ಪೂರ್ವ ದಿಕ್ಕಿನಲ್ಲಿ ಆಕಾಶದಲ್ಲಿ ಕವಿದಿರುವ ಕಪ್ಪು ಮೋಡಗಳು ಸೂರ್ಯನನ್ನು ಮರೆಮಾಡಿದ್ದವು, ಸೂರ್ಯನಿಗೆ ಅಡ್ಡವಾಗಿದ್ದವು. ಕಳೆದ 2 ದಿನಗಳಿಂದ ಜ್ವರ ಬರುತ್ತಿರುವ ಕಾರಣದಿಂದ ಅಮ್ಮ ಒಳಗಿನ ಕೋಣೆಯಲ್ಲಿ ಮಲಗಿದ್ದಳು. ಮನೆ ಒಳಗಡೆ ರೂಮಲ್ಲಿ ಅಮ್ಮ ಜ್ವರ ಬಂದ ಕಾರಣದಿಂದ ಏನಾಗಿದ್ಲು? ಮಲ್ಕೊಂಡಿದ್ಲು. ಆದರೂ ಅಮ್ಮ ಚಾತುರ್ಮಾಸ ವ್ರತದಲ್ಲಿದ್ಲಲ್ವಾ, ವ್ರತದಲ್ಲಿರೋದ್ರಿಂದ ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡಲು ಒಪ್ಪುವುದಿಲ್ಲ ಎಂಬುದು ಮೋನು ಪಾಪುವಿಗೆ ಗೊತ್ತಿತ್ತು. ಇದು ಮೋನು ಪಾಪುಗೆ ಗೊತ್ತಿತ್ತು, ಅಮ್ಮ ಸೂರ್ಯನನ್ನು ನೋಡದಲೇ ಊಟ ಮಾಡಲ್ಲ ಅಂತ ಗೊತ್ತಿತ್ತು. ಕಾಯಿಲೆಯಿಂದ ಮಲಗಿರುವ ಅಮ್ಮ ಉಪವಾಸದಲ್ಲಿರುವಾಗ ತಾನೊಬ್ಬನೇ ಸಿಹಿಯೂಟ ಮಾಡುವುದು ಮೋನು ಪಾಪುವಿಗೆ ಇಷ್ಟವಿರಲಿಲ್ಲ. ಹಿಂದಿನ ರಾತ್ರಿ ಅಮ್ಮನಿಗೆ ಕಷಾಯ ಕುಡಿಸಿ ಹೋಗಿದ್ದ ವೈದ್ಯರು ಸ್ವಲ್ಪವಾದರೂ ಊಟ ಮಾಡಲೇಬೇಕು ಎಂದು ಅಮ್ಮನಿಗೆ ಹೇಳಿದ್ದನ್ನು ಮೋನು ಪಾಪು ಕೇಳಿಸಿಕೊಂಡಿದ್ದನು. ಅಮ್ಮ ಜ್ವರ ಬಂದು ಮಲಗಿದ್ರಲ್ಲ, ಅಮ್ಮ ಉಪವಾಸದಲ್ಲಿರುವಾಗ ನಾನೊಬ್ಬನೇ ಸಿಹಿ ಊಟ ಮಾಡುವುದು ಮೋನು ಪಾಪುಗೆ ಇಷ್ಟವಿರಲಿಲ್ಲ. ಹಿಂದಿನ ರಾತ್ರಿ ಅಮ್ಮನಿಗೆ ಡಾಕ್ಟ್ರು ಬಂದು ಕಷಾಯವನ್ನು ಕುಡಿಸಿದ್ರು. ವೈದ್ಯರು ಅಂದರೆ ಡಾಕ್ಟರ್ ಸ್ವಲ್ಪವಾದರೂ ಊಟ ಮಾಡಬೇಕು ಅಂತ ಹೇಳೋಗಿದ್ದನ್ನು ಅಮ್ಮನಿಗೆ ಹೇಳಿದ್ದನ್ನು ಮೋನು ಪಾಪು ಕೇಳಿಸಿಕೊಂಡಿದ್ದನು. ಮೋನು ಪಾಪುವಿಗೆ ಗೊತ್ತಿತ್ತು, ಯಾರು ಏನು ಹೇಳಿದರೂ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಕಣ್ಣಾರೆ ಕಾಣದೆ ಅಮ್ಮ ಊಟ ಮಾಡಲು ಒಪ್ಪುವುದಿಲ್ಲ ಎಂದು. ಮೋನು ಪಾಪುವಿಗೆ ಗೊತ್ತಿತ್ತು, ಯಾರು ಏನು ಹೇಳಿದರೂ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಕಣ್ಣಾರೆ ಕಾಣದೆ ಅಮ್ಮ ಊಟ ಮಾಡಲು ಒಪ್ಪುವುದಿಲ್ಲ ಎಂದು. ಅಂದರೆ ಮೋನು ಪಾಪು ಗೊತ್ತಿತ್ತು, ಯಾರು ಏನೇ ಹೇಳಿದ್ರು ಸಹ ಅಮ್ಮ ನೋಡಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯ ಆಗ್ತಾ ಇರೋದು ನೋಡ್ತಾ ಇದ್ದೀರಲ್ವ ಚಿತ್ರದಲ್ಲಿ, ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಕಣ್ಣಾರೆ ಕಾಣದೆ ಅಮ್ಮ ಊಟ ಮಾಡಲ್ಲ ಅಂತ ಮೋನು ಪಾಪುಗೆ ಮೊದಲೇ ಗೊತ್ತಿತ್ತು. ಆದರೆ ಸೂರ್ಯ ಉದಯಿಸುವುದನ್ನು ಕಾಣಲು ದೋ ಎಂದು ಸುರಿಯುತ್ತಿರುವ ಮಳೆ ನಿಂತು ಕಪ್ಪು ಮೋಡಗಳು ಕರಗಬೇಕು, ಆಕಾಶ ತಿಳಿಯಾಗಿ ಕಾಣಿಸಬೇಕು. ಆದರೆ ಸೂರ್ಯ ಉದಯಿಸುವುದನ್ನು ಕಾಣಲು ದೋ ಎಂದು ಸುರಿಯುತ್ತಿರುವ ಮಳೆ ನಿಂತು ಕಪ್ಪು ಮೋಡಗಳು ಕರಗಬೇಕು, ಆಕಾಶ ತಿಳಿಯಾಗಿ ಕಾಣಿಸಬೇಕು. ಇಲ್ಲಿ ಮಳೆ ಸುರಿತಾರದು ನೋಡ್ತಾ ಇದ್ರಲ್ಲ, ತುಂಬ ದೋ ಅಂತ ಜೋರಾಗಿ ಮಳೆ ಬರ್ತಾ ಇದೆ. ಆದ್ದರಿಂದ ಕಪ್ಪು ಮೋಡಗಳೆಲ್ಲ ಏನಾಗಬೇಕು, ಮತ್ತೆ ಬಿಳಿ ಮೋಡಗಳಾಗಿ ಆಕಾಶ ತಿಳಿಯಾಗಿ ಕಾಣಿಸ್ಬೇಕು, ಆವಾಗ ಮಾತ್ರ ಸೂರ್ಯ ಕಾಣಿಸೋದು ಅಂತ ಮೋನು ಪಾಪುಗೆ ಗೊತ್ತಿತ್ತು. ಆದರೆ ಮೋಡಗಳು
ಕರಗುವ ಸೂಚನೆಗಳು ಕಾಣಿಸುತ್ತಿರಲಿಲ್ಲ. ಬೇಸರಗೊಂಡ ಮೋನು ಪಾಪು ಈ ವಿಷಯವನ್ನು ಅವನ ಅಕ್ಕ ಲಲಿತಳ ಹತ್ತಿರ ಚರ್ಚೆ ಮಾಡಿದನು. ಅಮ್ಮ ಊಟ ಮಾಡುವಂತೆ ಅವರಿಬ್ಬರು ಒಂದು ಉಪಾಯ ಮಾಡಿದರು. ಇಬ್ಬರೂ ಅಂಗಳಕ್ಕೆ ಹೋದರು. ಮೋಡಗಳ ಮರೆಯಲ್ಲಿ ಸೂರ್ಯನು ಕಾಣುವುದು ಹೋಗಲಿ, ಸೂರ್ಯನ ಕಿರಣಗಳು ಕಾಣಿಸುತ್ತಿರಲಿಲ್ಲ. ಆದರೆ ನೋಡಿ, ಇಲ್ಲಿ ಕಾಣಿಸ್ತದಲ್ಲ ಚಿತ್ರದಲ್ಲಿ, ಈ ಕಡೆ ಮೋನು ಪಾಪು, ಅವರ ಅಕ್ಕ ಲಲಿತಾ. ಆದರೆ ಮೋಡಗಳು ಕರಗುವ ಸೂಚನೆಗಳು ಕಾಣಿಸುತ್ತಿರಲಿಲ್ಲ. ಬೇಸರಗೊಂಡ ಮೋನು ಪಾಪು ಈ ವಿಷಯವನ್ನು ಅವನ ಅಕ್ಕ ಲಲಿತಳ ಹತ್ತಿರ ಚರ್ಚೆ ಮಾಡಿದನು. ಅಮ್ಮ ಊಟ ಮಾಡುವಂತೆ ಅವರಿಬ್ಬರೂ ಒಂದು ಉಪಾಯ ಮಾಡಿದರು. ಇಬ್ಬರೂ ಅಂಗಳಕ್ಕೆ ಹೋದರು. ಮೋಡಗಳ ಮರೆಯಲ್ಲಿ ಸೂರ್ಯನು ಕಾಣುವುದು ಹೋಗಲಿ, ಸೂರ್ಯನ ಕಿರಣಗಳು ಕಾಣಿಸುತ್ತಿರಲಿಲ್ಲ. ಆದರೆ ಮೋಡಗಳು ಕರಗುವ ಸೂಚನೆಗಳು ಕಾಣಿಸ್ತಾ ಇರಲಿಲ್ಲ. ಕರಿ ಮೋಡಗಳೆಲ್ಲ ಹೋಗುವಂಥ ಸೂಚನೆಗಳು ಇವರಿಬ್ಬರಿಗೂ, ಲಲಿತಾ ಮತ್ತು ಮೋನು ಪಾಪುಗೆ ಕಾಣಿಸ್ತಿರಲಿಲ್ಲ. ಬೇಸರಗೊಂಡ ಅಂದರೆ ಬೇಜಾರು ಮಾಡ್ಕೊಂಡು ಮೋನು ಪಾಪು ಈ ವಿಷಯವನ್ನು, ಆ ಸಂಗತಿಯನ್ನು ಅವನ ಅಕ್ಕ ಇದೆಲ್ಲ ಲಲಿತಾ ಅಂತ ಅವಳ ಹತ್ರ ಚರ್ಚೆ ಮಾಡ್ದ. ಅಮ್ಮ ಏನಾದರೂ ಮಾಡಿ ಅಮ್ಮ ಊಟ ಮಾಡುವಂತೆ ನಾವಿಬ್ಬರು ಒಂದು ಉಪಾಯನ ಮಾಡೋಣ ಅಂತ ಹೇಳ್ದ. ಇಬ್ಬರೂ ಸಹ, ಅಕ್ಕ ಮತ್ತು ತಮ್ಮ ಇಬ್ಬರು ಸಹ ಏನು ಮಾಡಿದ್ರು, ಮನೆಯಿಂದ ಹೊರಗಡೆ ಇರುವಂಥ ಅಂಗಳಕ್ಕೆ ಹೋದರು. ಮೋಡಗಳ ಮರೆಯಲ್ಲಿ ಸೂರ್ಯನು ಆ ಮೋಡಗಳಿತ್ತಲ್ಲ, ಕಪ್ಪಾದ ಮೋಡಗಳ ಮರೆಯಲ್ಲಿ ಸೂರ್ಯ ಕಾಣಿಸೋದು ಹೋಗಲಿ, ಒಂದೇ ಒಂದು ಸೂರ್ಯನ ಕಿರಣನೂ ಸಹ ಅಲ್ಲಿ ಕಾಣಿಸುತ್ತಿರಲಿಲ್ಲ. ಸಾಯಿರಾಮ್. ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ.